ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. LG ಆಲ್ ಇನ್ ಒನ್ ಮೈಕ್ರೋನ ಇವತ್ತು ಅನ್ಬಾಕ್ಸಿಂಗ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೇಳ್ಬೋದು, ಇವಾಗ ಕಡಿಮೆ ದುಡ್ಡಲ್ಲಿ ಎಲ್ಲ ಒಂದು ಫೀಚರ್ಸ್ ಇರೋ ಒಂದು ಮೈಕ್ರೋ ಓವನ್ ಬೇಕು ಅಂತ ನೀವೇನಾದ್ರು ಸರ್ಚ್ ಮಾಡ್ತಾ ಇತ್ತಂದರೆ ಈ ಒಂದು ಮೈಕ್ರೋ ಓವನ್ನ ನೀವು ತೊಗೊಳ್ಬೋದು. ಇದು LGದು ಕನ್ವೆನ್ಷನಲ್ ಮೈಕ್ರೋ ಓವನು. ಇದರ ಮಾಡೆಲ್ ನಂಬರ್ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು MC2846BZ ಅಂತ ಅಂದ್ಬಿಟ್ಟು, ಅಂದರೆ ಇದು 28 ಲೀಟ್ರದ್ದು ಕೆಪಾಸಿಟಿ. ಇದರ MRP ಬಂದು ನನಗೆ 16,899 ಇದೆ. ಬಟ್ ಇದು ನಮಗೆ ಆನ್ಲೈನಲ್ಲಿ ಅರೌಂಡ್ 12,000 ರುಪೀಸ್ಗೆ ಇದು ಸಿಗುತ್ತೆ. ಇದು ಬಂದು ನಿಮಗೆ 28 ಲೀಟ್ರು ಇದರ ಕೆಪಾಸಿಟಿ ಇದೆ. ನೀವು ನಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದು ಒಂದು ಚಾರ್ಕೋಲ್ ಟೆಕ್ನಾಲಜಿ. ಇದು ಚಾರ್ಕೋಲ್ ಟೆಕ್ನಾಲಜಿನ ನಾರ್ಮಲಿ ಹೀಟಿಂಗು ಮತ್ತು ಒಂದು ಫ್ಯಾನ್ ಇರುತ್ತೆ, ಆ ಒಂದು ಟೆಕ್ನಾಲಜಿ ಮುಖಾಂತರ ಇದು ವರ್ಕ್ ಆಗುತ್ತೆ. ನಾವು ಕಡಿಮೆ ಜನ ಇದ್ದೀವಿ, ನಮಗೆ ಕಡಿಮೆ ಕೆಪಾಸಿಟಿದು ಬೇಕು, ಮತ್ತು ಅಷ್ಟೆಲ್ಲ ನಾವು ಓನ್ಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅನ್ನೋರು ಇದನ್ನು ತೊಗೊಳ್ಬೋದು. ಇದು ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಇರುತ್ತೆ. ಮತ್ತು ಇದ್ರದ್ದು ಸೇಮು, ಇದು ಸಹ ನಮಗೆ ಮೈಕ್ರೋ ಓವನ್ ಮೋಡು ಮತ್ತು ಕನ್ವೆನ್ಷನಲ್ ಮೋಡು ಜೊತೆಗೆ ಗ್ರಿಲ್ ಮೋಡು ಜೊತೆಗೆ ಅದು ಕಾಂಬಿನೇಷನ್ಸ್ ಮೋಡು ಸಹ ಇದು ವರ್ಕ್ ಆಗುತ್ತೆ. ಬನ್ನಿ ಇದರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಒಂದು ಮೈಕ್ರೋ ಓವನ್ನ ನಾವು LG ಅಫಿಷಿಯಲ್ ವೆಬ್ಸೈಟಿಂದ ಇದನ್ನ ಪರ್ಚೇಸ್ ಮಾಡಿದ್ದು. ನೋಡಿ, ಇವಾಗ ಇದನ್ನ ಅನ್ಬಾಕ್ಸ್ ಮಾಡ್ತು ಅಂತಂದರೆ ಇದರೊಳಗಡೆ ಜಸ್ಟ್ ಒಂದು ಓವನ್ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದನ್ನ ನೀವು. ಇದು ಫುಲ್ಲು ಬ್ಲ್ಯಾಕ್ ಕಲರು. ಇದರ ಯಾವುದೇ ಒಂದು ಡಿಸೈನ್ ಇರಲ್ಲ, ಇದು ಈ ಥರ ಇರುತ್ತೆ. ಬನ್ನಿ ಇದನ್ನ ಓಪನ್ ಮಾಡಿ ನೋಡೋಣ, ಇದರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಫ್ರೆಂಡ್ಸ್, ಈಗ ಓಪನ್ ಮಾಡಾಯಿತು. ನೋಡಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದರೊಳಗಡೆ ಒಂದು ರೊಟೇಟಿಂಗ್ ರಿಂಗ್ ಕೊಟ್ಟಿರ್ತಾರೆ, ಮತ್ತು ಅದರದ್ದು ಒಂದು ಬೇಸು. ಇಷ್ಟೇ, ಇದರಲ್ಲಿ ಎರಡು ಒಂದು ಮೇನ್ ಕೊಟ್ಟಿರ್ತಾರೆ. ಜೊತೆಗೆ ನೋಡಿ, ನಮ್ಮದು ಓವನ್ನು ಈ ಥರ ನಮಗೆ ಕಾಣುತ್ತೆ. ಇದನ್ನ ಓಪನ್ ಮಾಡ್ತು ಅಂದರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಥರ ಒಳಗಿರುತ್ತೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಬನ್ನಿ ನೋಡೋಣ. ಜಸ್ಟು ನಾವು ಕಂಡಂಗೆ ನಾವು ಆ ಒಂದು ಮೈಕ್ರೋ ಓವನಲ್ಲಿ ನಮಗೆ ಆಲ್ ಇನ್ ಒನ್ ತವ ಬಂದಿತ್ತು. ಇದರಲ್ಲಿ ಅದು ಕೊಡಲ್ಲ. ಹಾಂ, ಓಕೆ. ಇದರಲ್ಲಿ ನಮಗೆ ಎರಡು ರ್ಯಾಕ್ಗಳು ಕೊಟ್ಟಿದ್ದಾರೆ. ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಹೈ ರ್ಯಾಕು, ಇನ್ನೊಂದು ಲೋ ರ್ಯಾಕು. ಇದನ್ನು ನಾವು ಗ್ರಿಲ್ಗೆ ಯೂಸ್ ಮಾಡ್ಕೋಬೋದು. ಮತ್ತು ನಾವು ಆ ಒಂದು ಮೈಕ್ರೋ ಓವನಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಏನಾಗಿತ್ತು ಅಂತಂದರೆ, ಇಲ್ಲಿ ಒಂದು ಗ್ರಿಲ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ಸ್ ಕೊಟ್ಟಿದ್ರು. ಬಟ್ಟು ಈ ಒಂದು ಓವನಲ್ಲಿ ಆಪ್ಷನ್ಸ್ ಕೊಡಲಿಲ್ಲ ನಮಗೆ. ಮತ್ತು ಇಲ್ಲೆಲ್ಲ ನಮಗೆ ಜಸ್ಟ್ ಈ ಥರ ನಮಗೆ ಟಚ್ ಪ್ಯಾನಲ್ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇದೊಂದು ಮೈಕ್ರೋ ಓವನ್ ಮೋಡು, ಇದು ಗ್ರಿಲ್ ಮೋಡು, ಇದು ಕನ್ವೆನ್ಷನಲ್ ಮೋಡು, ಇದು ಕಾಂಬಿನೇಷನ್ಸ್ ಮೋಡು. ಇಲ್ಲಿ ನಾವು ಲೈಕ್ ಸ್ಟೀಮ್ ಬೇಕಂದರೆ ಸ್ಟೀಮ್ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮೋರ್ ಅಥವಾ ಲೆಸ್ಸು ಟೈಮಿಂಗ್ಸ್ ಎಲ್ಲ ಇಲ್ಲಿ. ಮತ್ತು ಇಲ್ಲಿ ಇದು ಸಹ ಆಟೋ ಕುಕ್ ಮೋಡ್ ಇರುತ್ತೆ. ನಾವು ಬೇಕಂದರೆ ಆಟೋ ಕುಕ್ ಮೋಡನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಒಂದು ಇದ್ರದ್ದು ಕಂಟ್ರೋಲ್ ಪ್ಯಾನಲ್ ಆಗಿರುತ್ತೆ. ಒಳಗಡೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಪೂರ್ತಿ ನಮಗೆಲ್ಲ ಪೂರ್ತಿ ಇದು ಸ್ಟೈನ್ಲೆಸ್ ಸ್ಟೀಲ್ ಒಂದು ಕ್ಯಾವಿಟಿ ಇರುತ್ತೆ. ಜಸ್ಟ್ ನಿಮಗೆ ಇದು ನೋಡಿ, ಇಲ್ಲಿ ನಿಮಗೆ ಒಂದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲೆಲ್ಲ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಒಂದು ಕುಕ್ಕಿಂಗ್ ಒಂದು ಮೋಡ್ಗಳು. ಇಲ್ಲಿ ನೋಡಿ, ಸ್ಟೀಮ್ ಕ್ಲೀನು, ಇಲ್ಲಿ ಯಾವ ಥರ ಡಿಫ್ರೆಂಟ್ ಒಂದು ಕುಕ್ಕಿಂಗ್ ಮೋಡ್. ಇಲ್ಲಿ ನೋಡಿ, ಇಂಡಿಯನ್ ಕುಷನ್ಸು. ಇದನ್ನು ನಾವು ಒಂದು ಯೂಸರ್ ಮ್ಯಾನ್ಯಲ್ಸಲ್ಲಿ ನಾವು ನೋಡಿದಾಗ
ಇದರಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು ಏನು ಅಂತೆಲ್ಲ ಕೊಟ್ಟಿರ್ತಾರೆ. ನಾವು ಯೂಸರ್ ಮ್ಯಾನ್ಯುವಲ್ ಸೆಲೆಕ್ಟ್ ಮಾಡಿಕೊಂಡು ನಾವಿಲ್ಲಿ ಬೇಕಂದರೆ ಆಟೋ ಕುಕ್ ಮೆನುನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇವೆಲ್ಲ ಒಂದು ಪ್ರೀ ಪ್ರೋಗ್ರಾಮ್ಡ್ ಇರುತ್ತೆ. ನಮಗೆ ಯಾವ ಒಂದು ಆಪ್ಷನ್ಸ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಜಸ್ಟ್ ನನಗೆ ಒಂದು 10 ಸೆಕೆಂಡ್ಸ್ ಇದು ಆಪ್ರೇಟ್ ಆಗಬೇಕಂತಂದರೆ ಇಲ್ಲಿ 10 ಸೆಕೆಂಡ್ಸ್ ಅಂತ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಇದು ಆನ್ ಆಗುತ್ತೆ. ಇದು ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಇದು ಮೈಕ್ರೋ ಓವನ್, ಕನ್ವೆನ್ಷನಲ್ ಮೋಡ್, ಗ್ರಿಲ್ ಮೋಡ್ ಪ್ಲಸ್ ಇದು ಕಾಂಬಿನೇಷನ್ಸ್ ಮೋಡು. ಇದು ಒಂದು 4 ಮೋಡಲ್ಲೂ ಸಹ ಇದು ವರ್ಕ್ ಆಗುತ್ತೆ. ಇದು ನಮಗೆ ಟೆಂಪ್ರೇಚರ್ ಅಥವಾ ಟೈಮಿಂಗ್ಸ್ನ ಪ್ಲಸ್ ಮತ್ತು ಮೈನಸ್ ಮಾಡ್ಕೊಳ್ಳೋದಿರುತ್ತೆ. ನಮ್ದು ಇದು ಆಪ್ರೇಷನ್, ಇದನ್ನು ಸ್ಟಾಪ್ ಮಾಡ್ಕೊಳ್ಳೋಕ್ಕೆ ಈ ಒಂದು ನಾವು ಬಟನ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಇದು ಸ್ಟಾರ್ಟ್ ಆಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಬಟನ್ಸ ನಾವು ಯೂಸ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈ ಒಂದು ರೊಟೇಷನ್ ರಿಂಗ್ ಏನಿದೆ ಅದನ್ನು ನಾವು ಈ ಥರ ಇಡಬೇಕು. ಆಮೇಲೆ ಈ ಒಂದು ಗ್ಲಾಸ್ ಪ್ಲೇಟ್ ಏನು ಕೊಟ್ಟಿರ್ತಾರೆ ಆ ಗ್ಲಾಸ್ ಪ್ಲೇಟ ನಾವು ಈ ಥರ ಇಡಬೇಕಾಗುತ್ತೆ. ಜಸ್ಟ್ ಇದು ಆಟೋಮೆಟಿಕ್ಕಾಗಿ ಹಿಂಗೆ ರೊಟೇಟ್ ಆಗುತ್ತೆ. ಅದ್ರ ಮೇಲೆ ನಾವು ಇಲ್ಲಿ ಹೈ ರ್ಯಾಕು, ಲೋ ರ್ಯಾಕು ಇದನ್ನು ಯೂಸ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ನಮಗೆ ಆಲ್ ಇನ್ ಒನ್ ತವನ ಅವರು ಕೊಡಲಿಲ್ಲ. ಯಾಕೆಂದರೆ ಇದು ಪ್ರೈಸ್ ಕಡಿಮೆ ಇರೋದ್ರಿಂದ ಒಂದು ಇದು ಕೊಡ್ತಾರೆ. ಮತ್ತು ಇದರಲ್ಲಿ ಚಾರ್ಕೋಲ್ ಹೀಟಿಂಗ್ ಟೆಕ್ನಾಲಜಿ ಇಲ್ಲ. ಇದು ನಾರ್ಮಲ್ ಕನ್ವೆನ್ಷನಲ್ ಹೀಟಿಂಗ್ ಟೆಕ್ನಾಲಜಿನೇ ಇದರಲ್ಲಿ ಇರುತ್ತೆ. ಆಟೋ ಕುಕ್ ಮೆನು ಮತ್ತು 360 ಡಿಗ್ರಿ ಬಾರ್ಬಿಕ್ಯೂ ಮಾಡ್ಕೊಳ್ಬೋದು. ಈ ಥರ ಡಿಫ್ರೆಂಟು ಇದರಲ್ಲಿ ನಾವು ಏನು ಆ ಒಂದು ಆಲ್ ಇನ್ ಒನ್ ಮೈಕ್ರೋ ಓವನಲ್ಲಿ ಏನೇನು ಮಾಡ್ತಿದ್ದೋ ಅದೆಲ್ಲ ಮಾಡ್ಬೋದು. ಬಟ್ ಇದ್ರದ್ದು ಏನಪ್ಪ ಅಂತಂದರೆ ಅದ್ರದ್ದು ಬಂದು 32 ಲೀಟರು, ಇದು ಬಂದು 28 ಲೀಟರ್ ಇದು ಕೆಪಾಸಿಟಿ. ಪವರ್ ಕನ್ಸಂಪ್ಷನ್ ಎಲ್ಲ ಅದು ಇದು ಸೇಮೇ ಇದೆ. ಕೆಪಾಸಿಟಿ ವೈಸು ಇದು ಕಡಿಮೆ ಬರುತ್ತೆ ಮತ್ತು ಹೀಟಿಂಗಲ್ಲೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಇದು ಯಾರು ನಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ನಾವೊಂದು ಮೈಕ್ರೋ ಓವನ್ ತೊಗೊಳ್ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀರಾ ಅವರು ಖಂಡಿತ ಇದನ್ನು ತೊಗೊಳ್ಬೋದು ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದು ಯಾವ ಥರ ನಮಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾವು ಅಬ್ಸರ್ವ್ ಮಾಡೋದು ಡೋರ್ ಬಂದು ಹೀಗೆ ಇತ್ತು. ಬಟ್ ಇದರಲ್ಲಿ ಡೋರ್ ಬಂದು ಈ ಥರ ನಮಗೆ ಓಪನಿಂಗ್ ಸೈಡ್ ಇದಿರುತ್ತೆ. ಅದು ನಾವು ಈ ಥರ ಹಿಂಗೆ ಓಪನ್ ಮಾಡ್ಕೋಬೋದಾಗಿತ್ತು. ನೋಡಿ ಇದ್ರದ್ದು ಫುಲ್ಲು 360 ಡಿಗ್ರಿ ವ್ಯೂಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಈಗ. ಮತ್ತು ನೀವೊಂದು ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾದಾಗ ಒಂದು ಪ್ರಾಡಕ್ಟ್ ಮೇಲೂ ಒಂದು ಸೀರಿಯಲ್ ನಂಬರ್ ಹಾಕಿರ್ತಾರೆ, ಬಾಕ್ಸ್ ಮೇಲೂ ಸೀರಿಯಲ್ ನಂಬರ್ ಹಾಕಿರ್ತಾರೆ. ಎಸ್ಪೆಷಲಿ ನೀವು ಆನ್ಲೈನ್ ಪರ್ಚೇಸ್ ಮಾಡಬೇಕಾದಾಗ ಅದನ್ನು ನೀವು ನೋಡಬೇಕಾಗುತ್ತೆ. ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ ಅವರು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇದು ಸೀರಿಯಲ್ ನಂಬರು. ನಾವು ಅದನ್ನು ಬಾಕ್ಸ್ ಮೇಲೂ ಅಬ್ಸರ್ವ್ ಮಾಡ್ತಾನ ಅಂತ ನೋಡೋಣ. ಈಗ ಬಾಕ್ಸ್ ಮೇಲೆ ನಾವು ಅದನ್ನ ಅಬ್ಸರ್ವ್ ಮಾಡೋದಿತ್ತು ಅಂತ ಅಂದರೆ ನೀವು ನೋಡಿ ಸೇಮ್ ಅದು ಇದು ಸೇಮ್ ಇರಬೇಕು ಸೀರಿಯಲ್ ನಂಬರು. ಯಾವಾಗಲೂ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಎಸ್ಪೆಷಲಿ ಆನ್ಲೈನು ಪರ್ಚೇಸ್ ಮಾಡಬೇಕಾದ. ಯಾಕೆಂದರೆ ಎಷ್ಟೋ ಸತಿ ಏನು ಮಾಡ್ತಾರೆ ಅಂದರೆ ಆನ್ಲೈನ್ ಪರ್ಚೇಸ್ ಮಾಡಿದಾಗ ಡೆಮೋ ಪೀಸ್ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವೇನಾದ್ರು ಆ ಥರ ನಿಮಗೆ ಡೌಟ್ ಬಂತು ಅಂದರೆ ರಿಟರ್ನ್ ಮಾಡಿ, ಇಲ್ಲ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಇದನ್ನು ನಾವು ಡೈರೆಕ್ಟಾಗೆ LG ಅಫಿಷಿಯಲ್ ವೆಬ್ಸೈಟಿಂದನೇ ಇದನ್ನ ಪರ್ಚೇಸ್ ಮಾಡೋದು. ಫ್ರೆಂಡ್ಸ್, ಇಲ್ಲಿವರೆಗೂ 28 ಲೀಟರ್ಸ್ LG ಆಲ್ ಇನ್ ಒನ್ ಕನ್ವೆನ್ಷನಲ್ ಮೈಕ್ರೋ ಒಂದು ಅನ್ಬಾಕ್ಸಿಂಗ್ ಮತ್ತು ಅದ್ರ ಫೀಚರ್ಸ್ ಏನೇನಿದೆ ಅಂತ ನೋಡಿದ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.